ಕರ್ನಾಟಕ ರಾಜ್ಯವು ತನ್ನ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಪೌರಾಣಿಕ ಪರಂಪರೆಯ ಮೂಲಕ ಸಂಪನ್ನವಾಗಿದೆ. ಈ ರಾಜ್ಯದ ಹಳ್ಳಿಗಳಲ್ಲಿ ಪ್ರತಿಯೊಂದು ದೇವಾಲಯವೂ ತನ್ನದೇ ಆದ ಭಕ್ತಿಯ, ಕಲೆ ಮತ್ತು ಇತಿಹಾಸದ ಸಂಕೇತವನ್ನು ಹೊಂದಿದೆ. ಇವುಗಳಲ್ಲಿ ಮುಖ್ಯವಾಗಿ ಹೆಸರಾಗಿರುವುದು ಶ್ರೀ ವೆಂಕಟರಮಣ ದೇವಸ್ಥಾನ. ಇದು ಸಾಗರ ತಾಲೂಕಿನ ಕುಮ್ಮಿ ಗ್ರಾಮದಲ್ಲಿ ಸ್ಥಿತವಾಗಿದೆ. ಈ ದೇವಾಲಯವು ಗ್ರಾಮಸ್ಥರ ಭಕ್ತಿಯ ಕೇಂದ್ರವಾಗಿಯೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ತಾಣವಾಗಿಯೂ ಪ್ರಸಿದ್ಧವಾಗಿದೆ. ದೇವಾಲಯವು ಅತಿ ಪವಿತ್ರತೆಯೊಂದಿಗೆ ಸ್ಥಳೀಯ ಜನರ ಹೃದಯದಲ್ಲಿ ಸ್ಥಳವನ್ನು ಪಡೆದಿದೆ. ಶ್ರೀ ವೆಂಕಟರಮಣ ದೇವಸ್ಥಾನವು ಹಳೆಯ ಕಾಲದಿಂದಲೂ ಇರುವುದಾಗಿ ಹೇಳಲಾಗುತ್ತದೆ. ಈ ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವು ಪ್ರಾಚೀನ ಕಾಲದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ. ದೇವರ ಮೂರ್ತಿಯು ಅತ್ಯಂತ ಸೊಬಗಿನ ಶಿಲ್ಪಕಲೆ ಮೂಲಕ ನಿರ್ಮಿತವಾಗಿದ್ದು, ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ಪೂಜೆಗಳು, ಹಬ್ಬಗಳು ಮತ್ತು ಉತ್ಸವಗಳು ಗ್ರಾಮದ ಸಾಮಾಜಿಕ ಮತ್ತು ಧಾರ್ಮಿಕ ಜೀವನದಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ದೇವರ ರಥೋತ್ಸವ, ಬ್ರಹ್ಮೋತ್ಸವ ತೀರ್ಥೋತ್ಸವ ಮತ್ತು ಸಪ್ತಮಿ ಹಬ್ಬಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಆವರಣವು ಉತ್ಸವದ ಶೋಭೆಯೊಂದಿಗೆ ತುಂಬಿ ಹೋಗುತ್ತದೆ ಮತ್ತು ಭಕ್ತರು ದೇವರ ದರ್ಶನದಿಂದ ಶಾಂತಿ ಮತ್ತು ತೃಪ್ತಿಯನ್ನು ಅನುಭವಿಸುತ್ತಾರೆ. ಕುಮ್ಮಿ ಗ್ರಾಮದ ಜನರು ತಮ್ಮ ಸಾಂಪ್ರದಾಯಿಕ ಜೀವನವನ್ನು ದೇವಾಲಯದ ಸುತ್ತ ನಡೆಸುತ್ತಾರೆ. ದೇವಸ್ಥಾನವು ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಗ್ರಾಮಸ್ಥರ ಸಂಘಟನೆಯ, ಸಾಮಾಜಿಕ ಸೇವೆಗಳ ಮತ್ತು ಪರಸ್ಪರ ಸಹಾಯದ ಕೇಂದ್ರವೂ ಆಗಿದೆ. ಹಬ್ಬದ ಸಮಯದಲ್ಲಿ ಗ್ರಾಮಸ್ಥರು ವಿವಿಧ ನೃತ್ಯಗಳು, ಸಂಗೀತ ಕಾರ್ಯಕ್ರಮಗಳು ಮತ್ತು ಜಾನಪದ ಕಲಾ ಪ್ರದರ್ಶನಗಳನ್ನು ಆಯೋಜಿಸುತ್ತಾರೆ. ಇದರಿಂದ ಗ್ರಾಮದ ಸಾಂಸ್ಕೃತಿಕ ಪರಂಪರೆ ಮುಂದಿನ ತಲೆಮಾರಿಗೆ ಕೂಡ ಸಂಗ್ರಹವಾಗುತ್ತದೆ. ದೇವಾಲಯವು ಹಸಿರು ತೋಟಗಳು, ನದಿ ತೀರಗಳು ಮತ್ತು ಪಾರಂಪರಿಕ ಹಳ್ಳಿಯ ಸೌಂದರ್ಯದ ನಡುವೆ ಸ್ಥಿತವಾಗಿದೆ. ಇದರಿಂದ ಭಕ್ತರು ಮತ್ತು ಪ್ರವಾಸಿಗರು ಇಲ್ಲಿ ಬರುವಾಗ ಮಾತ್ರ ಧಾರ್ಮಿಕ ಅನುಭವವಲ್ಲ, ಪ್ರಕೃತಿಯ ಸೌಂದರ್ಯದಿಂದ ಮನೋಹರ ಅನುಭವವನ್ನು ಕೂಡ ಪಡೆಯುತ್ತಾರೆ. ದೇವಾಲಯದ ಸ್ತಂಭಗಳು, ಶಿಲ್ಪಗಳು, ದೇವರ ಮೂರ್ತಿಗಳು ಮತ್ತು ಚಿತ್ರಕಲೆಗಳು ವಾಸ್ತುಶಿಲ್ಪದ ನೈಪುಣ್ಯವನ್ನು ಪ್ರತಿಬಿಂಬಿಸುತ್ತವೆ. ಇದರಿಂದಲೇ ಶ್ರೀ ವೆಂಕಟರಮಣ ದೇವಸ್ಥಾನವು ಕೇವಲ ಪೂಜೆ ಮತ್ತು ಹಬ್ಬಗಳ ಸ್ಥಳವಲ್ಲ, ಅದು ಕಲೆಯ, ಶಾಂತಿಯ ಮತ್ತು ಧಾರ್ಮಿಕ ಸೌಂದರ್ಯದ ಸಂಕೇತವೂ ಆಗಿದೆ. ಸಾರಾಂಶವಾಗಿ, ಶ್ರೀ ವೆಂಕಟರಮಣ ದೇವಸ್ಥಾನ ಕುಮ್ಮಿ ಸಾಗರ ಸ್ಥಳೀಯ ಜನರ ಜೀವನದಲ್ಲಿ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಂದೇ ತಾಣದಲ್ಲಿ ಒಗ್ಗೂಡಿಸುತ್ತದೆ. ಈ ದೇವಾಲಯವು ಭಕ್ತರಿಗೆ ಶಾಂತಿ, ಶ್ರದ್ಧೆ ಮತ್ತು ಆತ್ಮೀಯತೆಯನ್ನು ಒದಗಿಸುವ ಮೂಲಕ ಹಳ್ಳಿಯ ಪರಂಪರೆ ಮತ್ತು ಧಾರ್ಮಿಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುತ್ತಿದೆ. ದೇವಾಲಯದ ಪವಿತ್ರತೆ, ಹಸಿರಿನ ಪರಿಸರ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಂಕೀರ್ಣವು ಇದನ್ನು ಪ್ರೀತಿ, ಭಕ್ತಿ ಮತ್ತು ಗೌರವದ ಸ್ಥಳವಾಗಿ ರೂಪಿಸಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.